ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಯೂತ್ ಹಾಸ್ಟೆಲ್ನಿಂದ ಮಾತಾಡ್ತಾ ಇದ್ದೀನಿ, ಆದರೆ ಇಂಡಿಯಾದಿಂದ ಅಲ್ಲ, UK ಇಂದ. ಹೌದು ಗುರು, ಯೂತ್ ಹಾಸ್ಟೆಲ್ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಇದೆ, ಸುಮಾರು ದೇಶಗಳಲ್ಲಿದೆ. ಸೊ ಅದೇ ರೀತಿ UK ನಲ್ಲಿ ಕೂಡ ಇದೆ. ನಾನಿವಾಗ ಚೆಡ್ಡಾರ್ ಅನ್ನೋವಂಥ ಒಂದು ಜಾಗದಲ್ಲಿದ್ದೀನಿ. ಅಷ್ಟೇ ಅಲ್ಲ, UK ನಲ್ಲಿ ಯೂತ್ ಹಾಸ್ಟೆಲ್ ಒಳಗಡೆ ಸಪೋಸ್ ನೀವು ಟ್ರಾವೆಲ್ ಮಾಡ್ತಿರೋಂಥ ಗ್ರೂಪಲ್ಲಿ ಯಾರಾದರೂ ಬಿಲೋ 26 ಇಯರ್ಸ್ ಇರೋರಿದ್ರು ಅಂದರೆ ನಿಮಗೆ 10 to 15% ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ನೀವೇನಾದರೂ UK ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಿ ಅಂತಂದರೆ ಸೊ ಚೆಕ್ಔಟ್ ಯೂತ್ ಹಾಸ್ಟೆಲ್ಸ್ ಫಾರ್ ಮೋರ್ ಡಿಸ್ಕೌಂಟ್ಸ್. ಅದೇ ರೀತಿ ನಿಮಗೆ ಒಂದು ಹಾಸ್ಟೆಲ್ ಫೀಲಿಂಗ್ ಬರುತ್ತೆ. ಇಲ್ಲೆಲ್ಲ ಬೆಡ್ಗಳೆಲ್ಲ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಕಿಚನ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಒಂದು ಬ್ಯೂಟಿಫುಲ್ ಡೈನಿಂಗ್ ಹಾಲ್ ಕೂಡ ಇದೆ. ಅಷ್ಟೇ ಅಲ್ಲ, ಮುಂದ್ಗಡೆ ಲೌಂಜ್ ಆಕ್ಸಸ್ ಇದೆ. ಮತ್ತು ನಿಮಗೆ ಇಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ ಒಂದಿನ ಮುಂಚಿತವಾಗ್ಲೇ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ಒಂದು ಫುಲ್ ಇಂಗ್ಲೀಷ್ ಬ್ರೇಕ್ಫಾಸ್ಟಿಗೆ, ಅನ್ಲಿಮಿಟೆಡ್ ಇಂಗ್ಲೀಷ್ ಬ್ರೇಕ್ಫಾಸ್ಟಿಗೆ ಅವರು £10 ಏನೋ ಚಾರ್ಜ್ ಮಾಡ್ತಾರೆ. ಸೊ ಇಂಡಿಯನ್ ಕರೆನ್ಸಿನಲ್ಲಿ ಹತ್ತಿರ 1,000 ಆಗುತ್ತೆ. ಇಂಡಕ್ಷನ್ ಸ್ಟವ್ ಫೆಸಿಲಿಟಿ ಕೂಡ ಇದೆ, ಮತ್ತು ಫ್ರಿಡ್ಜ್ ಕೂಡ ಇದೆ. ನಿಮ್ಗೆ ಏನು ಬೇಕೋ ಅದನ್ನು ಹೊರಗಡೆಯಿಂದ ವೆಜಿಟೇಬಲ್ಸ್ ಖರೀದಿ ಮಾಡ್ಕೊಂಡು ಬಂದು ನೀವೇ ಕುಕ್ ಕೂಡ ಮಾಡ್ಕೋಬೋದು. ಬಿಸಿ ಉಪ್ಪಿಟ್ಟು ಇಡ್ಲಿನ ತಿನ್ನೋದೆ. ಇನ್ನು ಈ ಹಾಸ್ಟೆಲ್ ಪ್ರೈಸಸ್ ಬಂದ್ಬಿಟ್ಟು ಸಖತ್ ವೇರಿ ಆಗ್ತಾ ಇರುತ್ತೆ ಸೀಸನ್ ಟು ಸೀಸನ್. ಯೂಶಲಿ ಸಮ್ಮರಲ್ಲಿ ಜಾಸ್ತಿನೇ ರೇಟ್ ಇರುತ್ತೆ, ಯಾಕಂದರೆ ಅದು ಅಫಿಷಿಯಲ್ ಸೀಸನ್ ಆಗಿರೋದ್ರಿಂದ. ಅದು ಬಿಟ್ಬಿಟ್ಟು ಇನ್ನು ವಿಂಟರ್ಸಲ್ಲೆಲ್ಲ ಸ್ವಲ್ಪ ತುಂಬಾ ಕಡಿಮೆ ಇರುತ್ತೆ ರೇಟು. ಏನೇ ಆದ್ರೂ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 2,000 to 2,500 ಹೋಗ್ಬೋದು ಅಷ್ಟೇ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 2,500 to 3,000 ರುಪೀಸ್ವರೆಗೂ ಹೋಗ್ಬೋದು ಒಂದಿನಕ್ಕೆ. ಅದು ಬಂದ್ಬಿಟ್ಟು UK ನಲ್ಲಿ ಒಂದು ಅಫೋರ್ಡಬಲ್ ರೇಟ್ ಆಗಿರುತ್ತೆ. ಹೋಟೆಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಚೀಪ್ ರೇಟ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಕಿಚನ್ ಫೆಸಿಲಿಟೀಸ್ ಇರುತ್ತೆ ಮೈನಾಗೆ. ಅಷ್ಟೇ ಅಲ್ಲ, ನಿಮಗೆ ಲೌಂಜ್ ಏರಿಯಾ ಕೂಡ ಇರುತ್ತೆ. ನೀವೇನಾದರೂ ಇಲ್ಲಿ ಬಂದು ಕೆಲಸ ಮಾಡ್ಕೋಬೇಕು ಅಂತಂದರೆ ಕೆಲಸ ಮಾಡ್ಬೋದು. ಯಾಕಪ್ಪ ಅಂತಂದರೆ ಕೆಲವರೆಲ್ಲ ವರ್ಕೇಷನ್ಗೋಸ್ಕರ ಬರ್ತಿರ್ತಾರೆ. ಒಂದು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ವೀಕೆಂಡ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದು. ಆ ರೀತಿ ಆಪ್ಷನ್ಸ್ ಇದ್ರೂ ನೀವು ವರ್ಕೌಟ್ ಮಾಡ್ಬೋದು. ಮತ್ತು ನೀವು ಒಂದು ವಾರಗಟ್ಟಲೆ ಇಲ್ಲಿ ಏನಾದರೂ ಇರ್ತೀರಾ ಅಂತಂದರೆ ಅದು ಲಾಂಗ್ ಟರ್ಮ್ ಡಿಸ್ಕೌಂಟ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿ. ರೂಮು ಸ್ವಲ್ಪ ಸಣ್ಣದಾಗಿದ್ದರೂ ಪರವಾಗಿಲ್ಲ ಗುರು, ಒಂದಿನಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸಖತ್ತಾಗಿದೆ. ಇಲ್ಲೆಲ್ಲ ಬಂಕರ್ ಬೆಡ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಮಿರರ್ ಇದೆ. ಮಿರರ್ ಬಿಟ್ಟರೆ ಇಲ್ಲೆಲ್ಲ ಇನ್ನೊಂದೇನಪ್ಪ ಅಂತಂದರೆ ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಅದು ಬಿಟ್ಟರೆ ಎಲ್ಲ ಪ್ರಾಪರಾಗಿ ನಮಗೆ ದಿಂಬು, ಡುವೆ ಎಲ್ಲ ಕೊಟ್ಟಿದ್ದಾರೆ. ಇದು ಮಾತ್ರ ಎಲ್ಲ ಹಾಸ್ಟೆಲ್ಗಳಿರುತ್ತೆ ಗುರು, ಯಾಕಂದರೆ ಬೆಡ್ ಟೈಮಲ್ಲಿ ಎಲ್ಲರೂ ಮೊಬೈಲ್ ನೋಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಚಾರ್ಜಿಂಗ್ ಪ್ಲಗ್ ಪಾಯಿಂಟ್ ಕೂಡ ಕೊಟ್ಟಿರ್ತಾರೆ, ಮತ್ತು ಈ ಲೈಟ್ ಕೊಟ್ಟಿದ್ದಾರೆ. ಈ ಲೈಟ್ ಯಾಕೋ ಆನ್ ಆಗ್ತಾ ಇಲ್ಲ. ಏನಪ್ಪಾಜಿ, ಹೆಂಗಿದೆ ಅಪ್ಪಾಜಿ ರೂಮು? ನೋಡೋಕೆ ಅಂದವಾಗಿದೆ, ಆದರೆ ನಮ್ಮವು ಸಾಮಾನು ಇಡೋದಕ್ಕೆ ಜಾಗ ಎಲ್ಲೂ ಇಲ್ಲ. ಅಂದ ಇದ್ರೆ ಏನು ಬಂತು, ಚಂದವಾಗಿ ಅಡುಗೆ ಮಾಡಿದ್ರೆ ಹೆಂಡ್ತಿ ಹಂಗೆ. ಅಪ್ಪ, ಹಾಸ್ಟೆಲಲ್ಲಿ ಇಷ್ಟನ್ನೇ ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹೌದು, ಟೇಬಲ್ ಎಲ್ಲ ಕೊಟ್ಟಿರ್ಬೋದಾಗಿತ್ತು, ಅದೊಂದು ಮಿಸ್ ಆಗಿದೆ. ಬೆಡ್ ಮೇಲೆ ಕುತ್ಕೊಂಡ್ರೆ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋದಕ್ಕೆಲ್ಲ ಕೊಟ್ಟಿದ್ದಾರೆ, ಅಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಇನ್ನು ಓದೋದಕ್ಕೆ ಬುಕ್ಸು, ಆಟ ಆಡೋದಕ್ಕಂತ ಗೇಮ್ಸು, ಮತ್ತು ಕುಕ್ ಮಾಡ್ಕೊಳ್ಳೋದಕ್ಕಂತ ಒಂದು ದೊಡ್ಡ ಕಿಚನ್ ಏರಿಯಾ ಕೂಡ ಇದೆ. ಇದು ಒಂದು ಸಣ್ಣ ಬ್ರಾಂಚಿನ ಹಾಸ್ಟೆಲ್ ಆಗಿತ್ತು, ಆದರೆ ಯೂತ್ ಹಾಸ್ಟೆಲ್ ಅಂಡರು ಇನ್ನೂ ಸುಮಾರು ದೊಡ್ಡ ಹಾಸ್ಟೆಲ್ಗಳಿದ್ದಾವೆ. ತುಂಬ ಚೆನ್ನಾಗಿರೋಂಥ ಫೆಸಿಲಿಟೀಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ.